ನಮಸ್ಕಾರ, ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ. ಇವತ್ತು ಟೊಮೆಟೊ ಕಾಯಿ ಚಟ್ನಿನ ಮಾಡುವ ಅಂತ ನಮ್ಮನೆ ಕೈ ತೋಟದಲ್ಲಿ ತುಂಬ ಟೊಮೆಟೊ ಕಾಯಿ ಬಿಟ್ಟಿತ್ತು. ಒಂದು 8 ಟೊಮೆಟೊ ಕಾಯಿ, 1 ಈರುಳ್ಳಿ, ಬೆಳ್ಳುಳ್ಳಿ ಒಂದು 12 ಎಸಳು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಹಸಿಮೆಣಸು ಖಾರಕ್ಕೆ ತಕ್ಕ ಹಾಗೆ. ಒಂದು ಬಾಣಲೆಗೆ ಒಂದು 6 ಚಮಚ ಎಣ್ಣೆ ಹಾಕ್ಕೊಂಡು ನಾನು ತೆಂಗಿನ ಎಣ್ಣೆ ಬಳಸಿದ್ದೇನೆ. ಜೀರಿಗೆ ಹಾಕಿ ಅದಕ್ಕೆ ಈ ಬೆಳ್ಳುಳ್ಳಿ ಹಾಕಿ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಹುರಿಬೇಕು. ನಂತರ ಹಸಿಮೆಣಸನ್ನು ಹಾಕಬೇಕು. ಎಲ್ಲ ಐಟಮನ್ನು ಒಂದಾದ್ರ ನಂತರ ಒಂದು ಹಾಕಿ ಹುರ್ಕೊಳ್ಳೋದು. ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿ ಖಾರ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಈರುಳ್ಳಿನ ಸೇರಿಸ್ಕೊಂಡು ಹುರಿಬೇಕು. ಅನ್ನದ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ಟೊಮೆಟೊ ಕಾಯಿನ ಸಣ್ಣ ಹೋಳು ಮಾಡ್ಕೊಂಡಿದ್ದೇನೆ. ಅದನ್ನು ಸೇರಿಸ್ಕೊಂಡು ಈಗ ಚೂರು ಉಪ್ಪು ಹಾಕಿದರೆ ಬೇಗ ಮೆದುವಾಗ್ತದೆ, ಅದಕ್ಕೆ ಸೇರಿಸ್ಕೊಂಡೆ ಉಪ್ಪನ್ನು. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹುರ್ಕೊಳ್ಬೇಕು. ಇದಕ್ಕೆ ನೀರಿನ ಅಂಶವನ್ನೇ ಸೇರಿಸೋದಿಲ್ಲ, ಅದಕ್ಕೆ ಈ ಚಟ್ನಿನ 1 ವಾರ ಇಟ್ಟರೂ ಒಂಚೂರು ಹಾಳಾಗೋದಿಲ್ಲ. ಎಲ್ಲಾದರೂ ಪ್ರಯಾಣ ಮಾಡುವಾಗ ಎಲ್ಲ ಒಳ್ಳೆಯದಾಗ್ತದೆ ಈ ಚಟ್ನಿ. ಒಂದು 5 ನಿಮಿಷ ಮುಚ್ಚಿ ಇಟ್ಟರೆ ಬೇಗ ಬೆಂದ್ಕೊಂಡು ಮೆದುವಾಗ್ತದೆ ಟೊಮೆಟೊ. ಈಗ ಕಟ್ಟಾಗ್ತಾ ಇದೆ. ಕಟ್ಟಾಯ್ತಂದ್ರೆ ಅದು ಬೆಂದಿತ್ತು ಅಂತ ಅರ್ಥ. ಒಲೆ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಆಮೇಲೆ ಮಿಕ್ಸರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮೊದಲು ಹಾಕೋದು ನೆನಪಿಟ್ಕೊಂಡು ರುಬ್ಬಬೇಕು. ಅದಕ್ಕೊಂದು ಒಗ್ಗರಣೆ ಮಾಡುವ. ತುಪ್ಪ ಹಾಕಿ ಉದ್ದಿನಬೇಳೆ ಸಾಸಿವೆ ಒಗ್ಗರಣೆ ಹಾಕಿ ಈ ರುಬ್ಬಿದ ಮಸಾಲೆನ ಬಾಣಲೆಗೆ ಸೇರಿಸ್ಕೊಂಡು ಒಂದು 3-4 ನಿಮಿಷ ಹುರಿದ್ರೆ ಆಯಿತು. ರುಬ್ಲಿಕ್ಕೂ ಒಂಚೂರು ನೀರು ಸೇರಿಸಿರಲಿಲ್ಲ, ಹಾಗೆ ಇಟ್ಟರು ಏನಾಗ್ತಾ ಇಲ್ಲ. ಆದರೂ ಈ ಥರ ಮಾಡಿದರೆ ಇನ್ನೂ ರುಚಿಯಾಗಿರ್ತದೆ. ಎಲ್ಲ ಮಸಾಲೆ ಮೊದಲೇ ಹುರಿದಿದ್ದರಿಂದ ಹೆಚ್ಚು ಹುರಿಯುವ ಅವಶ್ಯಕತೆ ಇಲ್ಲ. ನೀವು ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ. ಥ್ಯಾಂಕ್ ಯು.